ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ಕಳೆದ ವಾರ ರಾಜ್ಯದಲ್ಲಿ 2025-26ನೇ ಸಾಲಿನ ದಾಖಲೆಯ ಬಜೆಟ್ ಘೋಷಣೆಯಾಗಿದೆ. ಬರೋಬ್ಬರಿ 4 ಲಕ್ಷ ಕೋಟಿಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ದೇಶದ 3ನೇ ಅತಿದೊಡ್ಡ ಆರ್ಥಿಕತೆ ಹೊಂದಿರುವ ರಾಜ್ಯ ದೇಶದ ಜಿಡಿಪಿಯಲ್ಲಿ 8.4% ರಷ್ಟು ಕೊಡುಗೆ ನೀಡ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಕರ್ನಾಟಕದ ಆರ್ಥಿಕ ಆರೋಗ್ಯ ಚಿಂತಾಜನಕವಾಗಿದೆ. ಅಪಾಯದ ಬಾಗಿಲಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿ ಇದೆ. ವರ್ಷ ಕಳೆದಂತೆ ಬಜೆಟ್ ಮೊತ್ತ ಹೆಚ್ಚಾಗ್ತಾ ಇದೆ. ಅದರ ಜೊತೆ ಸಾಲದ ಪ್ರಮಾಣ ಕೂಡ ಅಧಿಕ ಆಗ್ತಾ ಇದೆ. ಎರಡು 2024-25ರಲ್ಲಿ ಒಟ್ಟು ಬಜೆಟ್ 3,71,383 ಕೋಟಿ ಆಗಿತ್ತು. ಆದರೆ ಈ ಬಾರಿ 38,000 ಕೋಟಿ ಹೆಚ್ಚುವರಿಯಾಗಿ ಅಂದ್ರೆ 10% ಏರಿಕೆಯಾಗಿ 4,09,549 ಕೋಟಿ ಆಗಿದೆ. ಇನ್ನು ರಾಜ್ಯದ ಜಿಡಿಪಿಯ 2.9% ವಿತ್ತೀಯ ಕೊರತೆ ಇದೆ. ಸರ್ಕಾರವೇ ನೀಡಿರುವ ಮಾಹಿತಿ ಪ್ರಕಾರ ಬಜೆಟಿನ ವಿತ್ತೀಯ ಕೊರತೆ 90,420 ಕೋಟಿ ಎಂದು ಅಂದಾಜಿಸಲಾಗಿದೆ. ವಿತ್ತೀಯ ಕೊರತೆ ಎಂದ್ರೆ ಸರ್ಕಾರದ ಖರ್ಚಿಗೆ ಹೋಲಿಸಿದ್ರೆ ಆದಾಯದಲ್ಲಿರುವಂತಹ ಕೊರತೆಯಾಗಿದೆ. ಅಲ್ಲದೆ ಈ ಬಾರಿ ಸರ್ಕಾರ 1.16 ಲಕ್ಷ ಕೋಟಿ ಸಾಲ ಪಡೆಯುವುದಾಗಿ ಹೇಳಿದೆ. ಇದರಿಂದ ರಾಜ್ಯದ ಒಟ್ಟು ಸಾಲ 2026ರ ಮಾರ್ಚ್ ಅಂತಕ್ಕೆ 7,64,655 ಕೋಟಿ ರೂಪಾಯಿ ಆಗಲಿದೆ. ಅಂದ್ರೆ ರಾಜ್ಯ ಜಿಡಿಪಿಯ 24.91% ಆದಾಯಕ್ಕಿಂತ ದುಪ್ಪಟ್ಟು ಸಾಲ ಮಾಡ್ತಾ ಇದ್ದಲ್ಲಿ ಸರ್ಕಾರವೇ ಆಗ್ಲಿ ವ್ಯಕ್ತಿಗತವಾಗ್ಲಿ ದಿವಾಳಿ ಆಗುವುದಂತೂ ಖಂಡಿತ. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವ ಸಾಲದ ಪ್ರಮಾಣದಿಂದ ರಾಜ್ಯ ಅಪಾಯದ ಅಂಚಿಗೆ ಬಂದು ನಿಂತಿದೆ. ಅಂದ್ರೆ ಅಂದಾಜು ರಾಜ್ಯದಲ್ಲಿ 7 ಕೋಟಿ ಜನರಿದ್ದಾರೆ ಎಂದುಕೊಂಡ್ರೆ ಪ್ರತಿಯೊಬ್ಬರಿಗೂ ಕೂಡ 1,09,236 ರೂಪಾಯಿ ಸಾಲ ಹಂಚಿಕೆ ಆಗ್ತಿದೆ. ಈ ಸಾಲವನ್ನ ಕೇವಲ ಸಿದ್ದರಾಮಯ್ಯ ಸರ್ಕಾರ ಒಂದೇ ಮಾಡಿರೋದಲ್ಲ, ಅನೇಕ ವರ್ಷಗಳಿಂದಲೂ ಕೂಡ ರಾಜ್ಯ ಸಾಲ ಪಡಿತಾ ಬಂದಿದೆ. ಅದರಲ್ಲೂ ಕೊರೋನಾ ಅವಧಿಯಲ್ಲಿ ಇದರ ಪ್ರಮಾಣ ದ್ವಿಗುಣಗೊಂಡಿತ್ತು. ಕೇವಲ ಕರ್ನಾಟಕ ಮಾತ್ರವಲ್ಲ, ಜಗತ್ತಿನಾದ್ಯಂತ ಕೋವಿಡ್ ಸಮಯದಲ್ಲಿ ಎಲ್ಲಾ ಆಡಳಿತಗಳ ಪರಿಸ್ಥಿತಿ ಹದಗೆಟ್ಟಿತ್ತು. ಆರ್ಥಿಕ ಚಟುವಟಿಕೆಗಳ ಕುಸಿತದಿಂದ ಸಾಲ ಅನಿವಾರ್ಯವಾಗಿತ್ತು. ಅಂದಿನಿಂದ ಮತ್ತೆ ಅಲ್ಪ ಮಟ್ಟಿಗೆ ಆರ್ಥಿಕ ಬೆಳವಣಿಗೆ ಕಂಡ್ರೂ ಕೂಡ ಸ್ಥಿರತೆ ಹೊಂದಲು ಸಾಧ್ಯವೇ ಆಗ್ತಿಲ್ಲ. ಸಾಲದ ಪ್ರಮಾಣ ಜಿಡಿಪಿಯ 20%ಕ್ಕಿಂತ ಕಡಿಮೆ ಆಗ್ತಾ ಇಲ್ಲ. ಇನ್ನು ಜಿಡಿಪಿ ಎಂದ್ರೆ ಕರ್ನಾಟಕದ ಒಟ್ಟು ಆದಾಯ ಆಗಿದೆ. ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರವನ್ನ ಸೇರೋದಿಲ್ಲ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಅನೇಕ ರಾಜ್ಯಗಳು ಆರ್ಥಿಕ ಅಪಾಯದ ಅಂಚನ್ನು ದಾಟಿವೆ. ಪ್ರಮುಖವಾಗಿ ರಾಜ್ಯಗಳ ಒಟ್ಟು ಜಿಡಿಪಿಯಲ್ಲಿ ಪಶ್ಚಿಮ ಬಂಗಾಳ 39%, ಪಂಜಾಬ್ 44%, ಕೇರಳ ಮತ್ತು ರಾಜಸ್ಥಾನ್ 37%, ತಮಿಳುನಾಡು ಹಾಗೂ ಮಧ್ಯಪ್ರದೇಶ 31%, ಆಂಧ್ರ ಪ್ರದೇಶ 34%, ಉತ್ತರ ಪ್ರದೇಶ 30% ಹೊಂದಿವೆ. ಇವುಗಳ ಸಾಲಿಗೆ ಕರ್ನಾಟಕ ಮುಂದಿನ ದಿನಗಳಲ್ಲಿ ಸೇರುವ ಸಾಧ್ಯತೆ ಇದ್ದು ಈಗಾಗಲೇ ಅಪಾಯದ ಅಂಚಿಗೆ ಹೆಜ್ಜೆ ಇಡ್ತಾ ಇದೆ. ಜಿಡಿಪಿಯ 25% ಮುನ್ನುಗ್ಗುವ ಸ್ಥಿತಿಯಲ್ಲಿ ಕರ್ನಾಟಕ ಕಂಡು ಬರ್ತಾ ಇದೆ. ಅಲ್ಲದೆ ಸರ್ಕಾರವು ಇತರ ಖರ್ಚು ಹೊರತುಪಡಿಸಿ ಗ್ಯಾರಂಟಿಗಳ ಯೋಜನೆಗಳಿಂದಲೇ ಹೆಚ್ಚುವರಿ 51,000 ಕೋಟಿ ಹೊಂದಿಸಬೇಕಾಗಿದೆ. ಇಷ್ಟೆಲ್ಲ ಸವಾಲುಗಳನ್ನ ಮೀರಿ ಕರ್ನಾಟಕ ಸರ್ಕಾರ ಸಾಲವನ್ನ ಜಿಡಿಪಿಯ 20%ಕ್ಕಿಂತ ಕಡಿಮೆ ಮಾಡ್ತಾ ಎಂಬುದು ಪ್ರಶ್ನೆಯಾಗಿದೆ. ಬರೋಬ್ಬರಿ 16 ಬಾರಿ ಬಜೆಟ್ ಮಂಡಿಸಿರುವ ಸಿಎಂ ಸಿದ್ದರಾಮಯ್ಯ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಾರೆ ಎನ್ನುವುದು ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕು. ಇದಾಗಿತ್ತು ಅಪಾಯದ ಅಂಚಿನಲ್ಲಿರುವ ರಾಜ್ಯದ ಆರ್ಥಿಕ ಆರೋಗ್ಯದ ವಿವರ. ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಇದು 1 ಟಿವಿ.